ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಸದಾ ಸಂತುಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನ ಈ ವಿಡಿಯೋ ನಾವು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಈ ಮಾರ್ಚ್ ತಿಂಗಳಲ್ಲಿ. ಮಾರ್ಚ್ 7ನೇ ತಾರೀಕು ಬುಧ ಮೀನರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಅದರರ್ಥ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾ ಇದ್ದಾರೆ. ದ್ವಾದಶ ಸ್ಥಾನ ವ್ಯಯಸ್ಥಾನ ಬುಧ ಅನ್ನುವಂಥದ್ದು ಪ್ರವೇಶ ಆಗ್ತಿರ್ತಕ್ಕಂಥದ್ದು ಚೆನ್ನಾಗಿಲ್ಲ. ಅದೇ 7ನೇ ತಾರೀಕು ಮಾರ್ಚ್ ತಿಂಗಳು ಶುಕ್ರ ಕುಂಭರಾಶಿಗೆ ಪ್ರವೇಶವಾಗಿ ನಿಮ್ಮ ರಾಶಿಯಿಂದ 11ನೇ ಮನೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಬಹಳ ಒಳ್ಳೆದಾದಂಥ ವಿಚಾರ. ಶುಭ ಮತ್ತೆ ಅಶುಭ ಎರಡೂ ಹೇಳ್ಬೇಕಲ್ವ ನಾನು. ಹಾಗೆ 14ನೇ ತಾರೀಕು ರವಿ ಮೀನರಾಶಿ ಪ್ರವೇಶವಾಗ್ತಾ ಇದ್ದಾರೆ. ಒಳ್ಳೆ 12ನೇ ಮನೆ ಆದರೂ ಕೂಡ ಯೋಗ. ಯಾಕಂದ್ರೆ ಶತ್ರು ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ತನ್ನ ಮಿತ್ರನ ಮನೆ ಗುರುವಿನ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಮೇಷರಾಶಿಯವರಿಗೆ ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ. ಇನ್ನು 15ನೇ ತಾರೀಕು ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ ಕುಂಭರಾಶಿಗೆ ಪ್ರವೇಶವಾಗಿ 11ನೇ ಮನೆ ಏಕಾದಶ ಸ್ಥಾನಕ್ಕೆ ಬರ್ತಾರೆ. ಇನ್ನು ಬುಧ ನಿಮ್ಮ ರಾಶಿಗೆ 25ನೇ ತಾರೀಕು ಬರ್ತಾರೆ. ಶುಕ್ರ 31ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ ವಿಚಾರ. ಆದರೆ ಅಮಾವಾಸ್ಯೆ ಅನ್ನುವಂಥದ್ದು 9ನೇ ತಾರೀಕು ಮಾರ್ಚ್ ಇದೆ. ಪೌರ್ಣಮಿ ಅನ್ನುವಂಥದ್ದು 25ನೇ ತಾರೀಕು ಮಾರ್ಚ್. ಈ ಸಲ ಹುಣ್ಣಿಮೆ ವಿಶೇಷವಾದ ಹುಣ್ಣಿಮೆ. ಯಾವ ಹುಣ್ಣಿಮೆ ಹೇಳಿ? ಹೋಳಿ ಹುಣ್ಣಿಮೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ಮಾಸದ ಅದ್ಭುತವಾದ ವಿಶೇಷ ಏನಂದರೆ ಎರಡಿದೆ. ಒಂದು, ಮಾರ್ಚ್ 8ನೇ ತಾರೀಕು ಚಾಂದ್ರ ಸೌರ ಶಿವರಾತ್ರಿ, ಅಂದ್ರೆ ಮಹಾಶಿವರಾತ್ರಿಯ ರುದ್ರನ ಆರಾಧನೆ ಉತ್ಸವದ ದಿನ. ಹಾಗಾಗಿ 8ನೇ ತಾರೀಕು ಶಿವರಾತ್ರಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು 9ನೇ ತಾರೀಕು, ಹಾಗೆ 8ನೇ ತಾರೀಕು ಆಗಿದ ತಕ್ಷಣ 9ನೇ ತಾರೀಕು ಶನೇಶ್ವರ ಸ್ವಾಮಿ ಜಯಂತಿ. ಆ ಜಯಂತಿ ಉತ್ಸವವನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ವೈಭವವಾಗಿ ಭಕ್ತಿ ಪೂರ್ವಕ ನಮನಗಳನ್ನು ಭಗವಂತನಿಗೆ ಸಲ್ಲಿಸೋದ್ರಿಂದ ಶನಿಯಿಂದ ಬರ್ತಕ್ಕಂಥ ದೋಷಗಳೆಲ್ಲ ನಿವೃತ್ತಿ ಆಗತ್ತೆ. ಆಯ್ತು, ಅಲ್ಲಿಗೆ ಒಂದಂತದ ಮಾಹಿತಿ ತಿಳ್ಕೊಂಡ್ವಿ. ಎರಡನೇ ವಿಚಾರ, ಮೊದಲಿಗೆ ರಾಶಿಯಾಧಿಪತಿ ಹಾಗೂ ಅಷ್ಟಮಾಧಿಪತಿಯ ವಿಚಾರವನ್ನು ತಿಳ್ಕೊಳ್ಳೋಣ. ನಿಮ್ಮ ರಾಶಿಗೆ ಅಧಿಪತಿ ಯಾರು? ಕುಜ. ಹಾಗೆ 8ನೇ ಮನೆ ಅಧಿಪತಿ ಯಾರು? ಅದು ಕುಜನೇ. 8ನೇ ಮನೆಯನ್ನು ನಾವು ಅದೃಷ್ಟ ಸ್ಥಾನ ಅಂತ ಕರಿತೀವಿ, ಆಯುಷ್ಯ ಸ್ಥಾನ ಅಂತಲೂ ಕರಿತೀವಿ, ಪಾಪಸ್ಥಾನ ಅಂತಲೂ ಕರಿತೀವಿ. ಹಾಗೆ ನಿಮ್ಮ ರಾಶಿಯಾಧಿಪತಿ ನಿಮ್ಮ ಶರೀರದ ಅಧಿಪತಿ ಅಂತ ಹೇಳ್ತೀವಿ. ಇಷ್ಟಕ್ಕೂ ಅಧಿಪತಿ ಆಗಿರತಕ್ಕಂಥ ಕುಜ ಉಚ್ಚ ಸ್ಥಾನದಲ್ಲಿದ್ದಾರೆ. ಉಚ್ಚ ಸ್ಥಾನ ಅಂದರೆ ಬಹಳ ಒಳ್ಳೆ ಫಲ ನೋಡಿ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಓದು ಮಾಸ ಭವಿಷ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅದರ ಫಲವನ್ನು ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸಿರಲಿಲ್ಲ. ಇವಾಗ ಹೇಳ್ತೀನಿ ನೋಡಿ ಆ ಫಲನ. ದಶಮ ಭಾವದಲ್ಲಿ ಕುಜ ಇದ್ದಾಗ ಸಜಾತಃ ಕುಲದೀಪಿಕಃ ಎಲ್ಲಿವರೆಗೂ ಅದನ್ನು ತಿಳಿಸ್ತೀನಿ. ಮೊದಲು 15ನೇ ತಾರೀಕು ಮಾರ್ಚ್ 15ನೇ ತಾರೀಕಿನವರೆಗೂ ಮೇಷರಾಶಿಯವರಿಗೆ ಕುಜ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ, ವೃತ್ತಿ ಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಭಗವಂತ ಬಹಳ ದೊಡ್ಡ ಬಲವನ್ನು ನಿಮಗೆ ಕೊಡ್ತಾ ಇದ್ದಾನೆ. ನಿಮ್ಮ ರಾಶಿ ಅಧಿಪತಿ ಹಾಗೂ ಅದೃಷ್ಟಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದು 15ನೇ ತಾರೀಕು ನಂತರ 11ನೇ ಮನೆ ಲಾಭಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ ಯಾವುದೇ ಸಮಸ್ಯೆ ನಿಮಗೆ ಕುಜನಿಂದ ಇಲ್ಲ. ನಿಮ್ಮ ರಾಶಿಯಾಧಿಪತಿಯಿಂದ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಹೇಳ್ತೀನಿ ಏನಾಯ್ತು. ಸಜಾತಃ ಕುಲದೀಪಕಃ, ಕುಲದೀಪಕಃ ಎನ್ನುವಂತೆ ಗೋಚಾರದಲ್ಲಿ ದಶಮದಲ್ಲಿ ಕುಜನಿದ್ದಾಗ ಅದು ಕುಲದೀಪಕ ಯೋಗವಾಗುತ್ತದೆ. ಅಂದ್ರೆ ನಿಮ್ಗೆ ಇನ್ನೂ ಕುಲದೀಪಕ ಯೋಗ ಅನ್ನುವಂಥದ್ದು ನಡೀತಾ ಇದೆ. ಆ ಕುಜನು ಬಲಿಷ್ಠನಾದಲ್ಲಿ ಸಾಹಸಿಯು, ಬಲಿಷ್ಠನೇ ಅಲ್ವಾ ಅಲ್ಲಿ, ಎಕ್ಸಾಲ್ಟೆಡ್ ಪೊಸಿಷನ್, ಉಚ್ಚಸ್ಥಾನ 100%. ಸಾಹಸಿಯು, ಧೈರ್ಯವಂತರು, ನಿಷ್ಠುರ ಸ್ವಭಾವ, ಅಂದರೆ ಡೈರೆಕ್ಟಾಗಿ ಮುಖದ ಮೇಲೆ ಹೊಡೆದಂಗೆ ಹೇಳುವಂಥದ್ದು, ಯಾವುದನ್ನು ಮುಚ್ಚಿಡೋದಿಲ್ಲ, ನಿಲ್ಲಲ್ಲ ಏನು. ಆಮೇಲೆ
ಗುರುವಿನ ಒಂದು ದೃಷ್ಟಿ ಏನಾದರೂ ಇದ್ರೆ ಇನ್ನೂ ಫಲ, ಆದರೆ ಗುರು ದೃಷ್ಟಿ ಇಲ್ಲ, ಅದಕ್ಕೇನು ಮಾಡ್ಲಿಕ್ಕೆ ಬರಲ್ಲ. ಆದರೂ ಬಹು ವಿಲಾಸಿಗಳಾಗ್ತೀರ, ಸುಖ ಜಾಸ್ತಿ ಆಗುತ್ತೆ, ಎಲ್ಲರ ಜೊತೆ ಸ್ನೇಹ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ಧಾತು ಪ್ರಹರಣ ಸಾಹಸೈಹಿ ಅನ್ನುವಂಥ ಒಂದು ಶ್ಲೋಕ ಅಪ್ಲೈ ಆಗುತ್ತೆ. ಏನು ಹೇಳುತ್ತೆ ಅಂತಂದ್ರೆ, ಚಿನ್ನ ಬೆಳ್ಳಿ ಕೆಲಸ ಮಾಡೋರು, ಮಾರಾಟ ಮಾಡೋರು, ಖನಿಜ ಸಂಪತ್ತಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವಂಥವ್ರು, ಶಸ್ತ್ರಾಸ್ತ್ರ ತಯಾರಿಸ್ತಕ್ಕಂಥವ್ರು, ಹಿಂದಿನ ಕಾಲದಲ್ಲಿ ಖಡ್ಗ ಗದೆ ಈ ಥರ ತಯಾರಿಸ್ತಿದ್ರು, ಈಗೆಲ್ಲ ಬಾಂಬ್ಗಳು ರಾಕೆಟ್ಗಳು ತಯಾರು ಮಾಡ್ತಾರೆ. ಅಂಥ ಒಂದು ಉದ್ಯಮ ಹಾಗೂ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸಾಹಸ ಪ್ರಧಾನವಾದ ಪೊಲೀಸ್ ಉದ್ಯೋಗ, ಸೈನಿಕ ಉದ್ಯೋಗ, ಈ ವೃತ್ತಿಗಳಲ್ಲಿ, ಕ್ರೀಡೆಗಳಲ್ಲಿ ಹೆಚ್ಚು ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಡ್ತೀರಾ. ಶಸ್ತ್ರ ಕ್ರಿಯಾ ತಜ್ಞರಾಗಿರ್ತಕ್ಕಂಥ ವೈದ್ಯರಿಗೆ ಬಹಳ ಅದ್ಭುತವಾದಂಥ ಫಲ. ಮೇಷರಾಶಿಯ ವೈದ್ಯರಿಗೆ, ಮೇಷರಾಶಿಯವರು ಯಾರ್ಯಾರು ನೀವು ಹಾಸ್ಪಿಟಲ್ ನಡೆಸ್ತಾ ಇದ್ದೀರಾ, ದೊಡ್ಡ ದೊಡ್ಡ ಒಂದು ಕ್ಲಿನಿಕನ್ನು ನಡೆಸ್ತಾ ಇದ್ದೀರಾ, ಮತ್ತು ವಿಶೇಷವಾಗಿ ವಿದ್ಯಾಭ್ಯಾಸ ಮೆಡಿಸನ್ ವಿದ್ಯಾಭ್ಯಾಸ ಯಾರ್ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರ ಒಂದು ವಿಶೇಷವಾದಂಥ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು, ಮಿಡಿಲ್ ಸ್ಕೇಲು, ಲಾರ್ಜ್ ಸ್ಕೇಲು, ಯಾವುದೇ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು, ನಿಮಗೆ ಅಭಿವೃದ್ಧಿ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಿವಿ, ಮೂಗು, ಗಂಟಲು ಈ ಮೂರು ಸಮಸ್ಯೆ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರಿಗೆ ಬರುವಂಥ ಸಾಧ್ಯತೆ ಇದೆ. ಕಾರು, ಬಸ್ಸು, ಎಲ್ಲೋ ಬೋರ್ಡು, ಟ್ಯಾಕ್ಸಿ ಈ ಥರದ್ದು ವಾಹನದಿಂದ ಸಂಪಾದನೆ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಯೋಗ. ಮತ್ತು ಚಾಲಕರಿಗೂ ಮಾಲೀಕರಿಗೂ ಬಹಳ ಒಳ್ಳೆ ಫಲ ಅನ್ನುವಂಥದ್ದು ನಾವು ತಿಳಿಸ್ಬೋದು. ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಸಿಟಿ, ಕರೆಂಟಿಗೆ ಸಂಬಂಧಪಟ್ಟಂಥ ಉದ್ಯೋಗ, ವರ್ಕ್ಶಾಪು, ಆಮೇಲೆ ನೀವು ಕಾರ್ದು ಸರ್ವಿಸ್ ಸೆಂಟರ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾಗಿ ಗಣಿತಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಅಂದರೆ ಯಾರಾದರೂ ಮ್ಯಾಥಮೆಟಿಕ್ಸ್ ಅನ್ನುವಂಥ ವಿದ್ಯಾಭ್ಯಾಸ ಮಾಡ್ತೀರಿ, MBA, CA, MCom, BCom ಇತ್ಯಾದಿ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಭಾಳ ಅದ್ಭುತವಾದಂಥ ಫಲ ಇದೆ. ಭೂಕಾರಕರಾಗಿರ್ತಕ್ಕಂಥ ಕುಜನ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅದು ಭಾಳ ಒಳ್ಳೆ ಫಲ. ಇದಿಷ್ಟು ಮಾರ್ಚ್ 15ನೇ ತಾರೀಕುವರೆಗೂ ಸಿಗುವಂಥದ್ದು. ಮಾರ್ಚ್ 15 ಆದಮೇಲೆ ಕತೆ ಏನು ಅದನ್ನು ನೋಡೋಣ. ಮಾರ್ಚ್ 15 ಆದಮೇಲೆ ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನಕ್ಕೆ ಕುಜ ಬಂದಾಗ ಏನು ಫಲ? ಲಾಭದಲ್ಲಿ ಗೋಚಾರದಲ್ಲಿ ಕುಜನಿರುವಾಗ ಸಾಹಸವಂತರಾಗ್ತೀರಾ, ಭೂ ಸಂಪತ್ತನ್ನು ಹೊಂದುತ್ತೀರಾ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ದೂರ ಆಗುತ್ತೆ, ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳಲ್ಲಿ ನಿಮಗೆ ಜಯಪ್ರಾಪ್ತಿ, ಪೊಲೀಸರಿಗೆ, ಗೃಹ ರಕ್ಷಕ ದಳಗೆ, ಅಗ್ನಿಶಾಮಕ ದಳರಿಗೆ, ಸಾಹಸ ಪ್ರಧಾನವಾದ ಕ್ರೀಡೆಗಳಲ್ಲಿ ಮೊದಲಾದ ವೃತ್ತಿಗಳಿಂದ ಧನವಂತರಾಗ್ತೀರಾ. ಬಹಳ ಉತ್ತಮವಾದ ಫಲಗಳು. ನಿಮ್ಮ ಸಹೋದರ ಸಹೋದರಿಗಳು ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾರೆ. ನಿಮ್ಮ ಅಭ್ಯುದಯ ಅಂದರೆ ನಿಮ್ಮ ಅಭಿವೃದ್ಧಿಗೆ ಅವರು ಸ್ಮರಣೆ ಮಾಡ್ತಾರೆ. ಇಷ್ಟು ನಿಮ್ಮ ರಾಶಿಯಾಧಿಪತಿಯ ಫಲ. ಬನ್ನಿ ಎರಡನೇ ಮನೆಗೆ. ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ವಿವಾಹ ಸ್ಥಾನ, ಪಾರ್ಟ್ನರ್ಶಿಪ್ ಬಿಸ್ನೆಸ್, ಇದಕ್ಕೆಲ್ಲ ಅಧಿಪತಿಯಾದಂಥ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾರೆ. ಯಾವಾಗ ಬರ್ತಾರೆ? ಶುಕ್ರ 7ನೇ ತಾರೀಕೆ ಬಂದ್ಬಿಡ್ತಾರೆ. ಕುಜ ಆದ್ರೂ 15ಕ್ಕೆ ಬರ್ತಾರೆ, ಶುಕ್ರ 7ನೇ ತಾರೀಕೆ ಬಂದ್ಬಿಡ್ತಾರೆ. 7ನೇ ತಾರೀಕು ಶುಕ್ರ ಬಂದಾಗ ಏಕಾದಶ ಸ್ಥಾನಕ್ಕೆ ಏನು ಫಲ? ಲಾಭಸ್ಥಾನೇನ ರಾಶ್ಯಾದಖಿಲ ಧನ ಜಯ ಪ್ರಾಪ್ತಿ ಮಿಚ್ಛಂತಿ ಸರ್ವೇ. ಈ ಶ್ಲೋಕ ಅಪ್ಲೈ ಆಗುತ್ತೆ. ಏನ್ ಹೇಳುತ್ತೆ? ಶುಕ್ರನು ಲಾಭದಲ್ಲಿರುವಾಗ ಗೋಚಾರದಲ್ಲಿ ಸ್ತ್ರೀ ಮೂಲದಿಂದ ಪುರುಷರಿಗೆ ಧನಪ್ರಾಪ್ತಿ, ಪುರುಷ ಮೂಲದಿಂದ ಸ್ತ್ರೀಯರಿಗೆ ಧನಪ್ರಾಪ್ತಿ, ಪರಸ್ಪರ ಒಬ್ಬರಿಗೊಬ್ಬರಿಗೆ ಬದಲಾವಣೆ ಆಗುತ್ತೆ. ಸಂಪತ್ತು ಸಂತಾನ ಎರಡೂ ವೃದ್ಧಿ ಆಗುತ್ತೆ. ಮೇಷರಾಶಿಯವರು ಸಂತಾನ ಅಪೇಕ್ಷಿತ ದಂಪತಿಗಳು, ಬಹಳ ಅದ್ಭುತವಾಗಿರತಕ್ಕಂಥ ಫಲ. ಭೋಗ ಅನ್ನುವಂಥದ್ದು ನಿಮಗೆ ಹುಡುಕೊಂಡು ಬರುತ್ತೆ. ಸಣ್ಣ ಮಿತ್ರರು ನಿಮಗೆ ಪ್ರಾಪ್ತಿ ಆಗ್ತಾರೆ. ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಅನ್ನು ನೀವು ಪಡಿತೀರಾ. ಕೆಲವೊಂದು ವಿಚಾರಗಳಲ್ಲಿ ಎಡವಟ್ಟು ಮಾಡ್ಕೊಳ್ಬಹುದು. ಹಾಗಾಗಿ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೆ ಹಿರಿಯರನ್ನು ಕೇಳುವಂಥದ್ದು ಒಳ್ಳೆಯದು. ಸಂಗೀತ, ಸಾಹಿತ್ಯ ಇತ್ಯಾದಿಗಳಿಂದ ಧನಲಾಭ. ನೀರು, ಕ್ಷೀರ ಅಂದರೆ ನೀರಿಂದ, ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ಹೂವು, ಹಣ್ಣು, ತರಕಾರಿ ಇತ್ಯಾದಿ ವ್ಯಾಪಾರ ಮಾಡುವಂಥವ್ರು ಒಳ್ಳೆಯದು. ಒಂದೇ ಮಾತಲ್ಲಿ ಹೇಳ್ಬಿಡುತ್ತೆ, ಧನಾಢ್ಯ ಮಿತಾಂಗನಾರತಂ ಅನೇಕ ಸೌಖ್ಯಂ ಲಭೇತ್. ಅನೇಕ ಸೌಖ್ಯ, ಒಂದೇ ಸೌಖ್ಯ ಅಲ್ಲ. ನೀನು ಗಾಡಿ ತಗೊಳ್ತೀಯಾ, ನೀನು ಒಳ್ಳೆ ಮೆತ್ತಗಿರೋ
ಹಾಸಿಗೆ ಮೇಲೆ ಮಲ್ಕೋತೀಯಾ, ಈಗ ಒಂದೊಂದೇ ಫಲ ಅಲ್ಲ, ಅನೇಕ ಸೌಖ್ಯಂ ಲಭೇತ್, ಮುಗಿದೋಯ್ತು. ಅಲ್ಲಿಗೆ ಕುಟುಂಬದಲ್ಲಿ ವೃದ್ಧಿ, ಧನದಲ್ಲಿ ವೃದ್ಧಿ, ನಿಮ್ಮ ಮಾತಿಗೆ ತೂಕ, ಜೊತೆಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನೀವೇನಾದ್ರೂ ಇದ್ರೆ ಖಂಡಿತವಾಗ್ಲೂ ನೀವು ವಿದ್ಯಾರ್ಥಿಗಳಾಗಿದ್ರೆ ಸಕ್ಸಸ್ ಅನ್ನುವಂಥದ್ದು ಕಾಣ್ಬೋದು. ವಿವಾಹದ ಅಡೆತಡೆಗಳು ದೂರ ಆಗಿ ಈ ತಿಂಗಳು ವಿವಾಹಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಆಯ್ತು. ಅಲ್ಲಿಗೆ ನಿಮಗೆ ದ್ವಿತೀಯ ಸ್ಥಾನ ಆಯ್ತು. ಇನ್ನು ವಿಶೇಷವಾಗಿ ನೆಕ್ಸ್ಟ್ ಯಾವುದನ್ನು ನೋಡೋಣ ನಾವು? ನೆಕ್ಸ್ಟು ನಾವು ರವಿ ಗ್ರಹವನ್ನು ನೋಡೋಣ. ರವಿ ನಿಮಗೆ ರಾಶಿಯಿಂದ 11ನೇ ಮನೆಯಲ್ಲಿದ್ದಾರೆ. 11ನೇ ಮನೆಯಲ್ಲಿ ರವಿ ಇದ್ದಾಗ ಒಳ್ಳೆ ಫಲವೇ, ಬಟ್ ರವಿಯಲ್ಲಿ ತಟಸ್ಥನಾಗ್ಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಶತ್ರುಸ್ಥಾನ. ಗೋಚಾರವಿರಲಿ ಭಾವವಿರಲಿ ರವಿ ಏಕಾದಶದಲ್ಲಿದ್ದರೆ ಅತ್ಯಂತ ಶುಭ ಫಲವೇ, ಆದರೆ ಅದು ಶನಿಯ ಮನೆ ಆದ್ರಿಂದ ಒಂದು ಕಡೆ ಶುಭ ಫಲನೂ ಇಲ್ಲ, ಒಂದು ಕಡೆ ಅಶುಭ ಫಲನೂ ಇಲ್ಲ, ತಟಸ್ಥ, ಯಾವ ಕಡೆಗೂ ನಿಲುವಿರಲ್ಲ. ಬಟ್ 14ನೇ ತಾರೀಕು ರವಿ ಮೀನರಾಶಿಗೆ ಪ್ರವೇಶವಾಗ್ತಾರೆ. ಮೀನರಾಶಿಗೆ ರವಿ ಪ್ರವೇಶವಾದಾಗ ಏನು ಫಲ ಅನ್ನುವಂಥದ್ದನ್ನು ನಾವು ಬಹಳ ವಿಶೇಷವಾಗಿ ನೋಡೋಣ. ರವಿಯು ದ್ವಾದಶದಲ್ಲಿ ವ್ಯಯಭಾವದಲ್ಲಿದ್ದರೂ ತನ್ನ ಮಿತ್ರ ಕ್ಷೇತ್ರವೋ ಅಥವಾ ಸ್ವಕ್ಷೇತ್ರವೋ ಅಥವಾ ಉಚ್ಚಸ್ಥಾನವೋ ಆದರೆ ಗೋಚಾರದಲ್ಲಿ ವಿಶೇಷವಾದ ಫಲವನ್ನು ಪಡೆಯುವಂಥವರು. ಅವರ ಒಂದು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ, ರಾಜಕೀಯವಾಗಿ ಪ್ರಬಲವಾಗುತ್ತಾರೆ, ತಂದೆಯ ಸುಖ ಹೆಚ್ಚು ಸಿಗುತ್ತೆ. ಜೊತೆಗೆ ನೀವೇನಾದರೂ ಸರ್ವಿಸ್ ಇಂಡಸ್ಟ್ರಿ ಇದ್ರೆ ತುಂಬ ಚೆನ್ನಾಗಿ ನಿಮಗೆ ಅಭಿವೃದ್ಧಿ, ಮನಸ್ಸಿಗೆ ಸಂತೋಷ, ಕಣ್ಣಿನ ದೋಷ ಬರುವಂಥ ಸಾಧ್ಯತೆ ಎಚ್ಚರವಹಿಸಿ, ಇವೆಲ್ಲವನ್ನು ಕೂಡ ನಾವು ಹೇಳ್ಬೋದು. ಬಟ್ ಏನಪ್ಪಾ ಅಂದರೆ 12ನೇ ಮನೆಗೆ ಬಂದರೆ ಮಾತ್ರ ಒಳ್ಳೆ ಫಲವೇ, ಏನು ಕೆಟ್ಟ ಫಲ ಇಲ್ಲ. ಅದಕ್ಕೂ ಮುಂಚೆ ಇರುವಂಥ ಸಂದರ್ಭ ಬಿಫೋರ್ 15th ಮಾರ್ಚು ಸ್ವಲ್ಪ ಅಷ್ಟೊಂದೇನು ಪಾಸಿಟಿವ್ ಇಲ್ಲ. ಸರಿ, ನೆಕ್ಸ್ಟು ಬುಧ ಗ್ರಹಕ್ಕೆ ಬರೋಣ. ಬುಧ ನಿಮ್ಗೇನು ಹೇಳ್ತಾರೆ? ಬುಧ ಬಂದು ಪ್ರಸ್ತುತ ಎಲ್ಲಿದ್ದಾರೆ ಅಂತಂದ್ರೆ ಲಾಭಸ್ಥಾನದಲ್ಲಿದ್ದಾರೆ. ಬುಧ ಯಾವಾಗ ಬದಲಾವಣೆ ಆಗ್ತಾರೆ? 7ನೇ ತಾರೀಕಿಗೆ ಬದಲಾವಣೆ ಆಗ್ತಾರೆ. 7ನೇ ತಾರೀಕು ಬದಲಾವಣೆ ಆಗಿ ಅವ್ರು ಎಲ್ಲಿಗೆ ಬರ್ತಾರೆ? ವಿಶೇಷವಾದಂಥ ಸ್ಥಾನಕ್ಕೆ ಬರ್ತಾರೆ, ನಷ್ಟ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ ಬುಧ ನಷ್ಟ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ವ್ಯಾಪಾರದಲ್ಲಿ ತೊಂದರೆಗಳು, ಕಳ್ಳತನಗಳಾಗುವಂಥ ಸಾಧ್ಯತೆ, ಮಿಸ್ಪ್ಲೇಸ್ ಆಗುತ್ತೆ, ನಿಮ್ಮ ವಸ್ತುಗಳು ಕಾಣೆ ಆಗುತ್ತೆ, ಕಣ್ಮರೆ ಆಗುತ್ತೆ, ಜಾಗ್ರತೆ, ಎಚ್ಚರ. ಯಾರೋ ಆಳೋಗಿ ಅಂದ್ರೆ ಕೆಲಸ ಮಾಡೋರೋಗಿ ಬಾಗಿಲು ತೆಗಿತಾರೆ ಅಂದ್ರೆ ನೀವು ಅವಕಾಶ ಮಾಡಿಕೊಡ್ಬಿಡಿ. ನೀವೇ ಖುದ್ದಾಗಿ ಬೆಳಗ್ಗೆ ಒಂದು ಹಾಫ್ ಅನ್ ಅವರ್ ಬೇಗ ಎದ್ದು ಹೋಗಿ ನೀವೇ ಬಾಗಿಲು ತೆಗೀರಿ. ಆದಷ್ಟು ಹದ್ದಿನ ಕಣ್ಣು ಇಟ್ಕೊಳ್ಳಿ. ಕೆಲಸದವ್ರ ಮೇಲೆ ನಿಮ್ಮ ಒಂದು ನಂಬಿಕೆ ಇರಬೇಕು, ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಬೇಡಿ. ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ, ದುಡ್ಡನ್ನು ಕಳ್ಕೊಳ್ಳುವಂಥ ಸಾಧ್ಯತೆ, ದುಡ್ಡಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ. ಇನ್ನೊಂದೇನಪ್ಪ ಅಂದ್ರೆ ಮೇಷರಾಶಿಗೆ ತೃತೀಯಾಧಿಪತಿ ಹಾಗೂ ಷಷ್ಠಾಧಿಪತಿ ಋಣ, ರೋಗ, ಶತ್ರುಗಳು. ಅಂದ್ರೆ ಶತ್ರುಗಳು ಜಾಸ್ತಿ ಉತ್ಪತ್ತಿ ಆಗ್ತಾರೆ ಈ ತಿಂಗಳಲ್ಲಿ ನಿಮಗೆ. ಆಮೇಲೆ ಋಣ, ಸ್ವಲ್ಪ ಸಾಲ ಮಾಡಬೇಕಾಗಿ ಬರುತ್ತೆ. ರೋಗ ಉತ್ಪತ್ತಿ ಆಗುವಂತ ತನ್ಮೂಲಕ ಹಾಸ್ಪಿಟ್ಲಿಗೆ ಖರ್ಚು ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಇದಲ್ಲದೆ 3ನೇ ಮನೆ ಸ್ವಲ್ಪ ಧೈರ್ಯ ಕಳ್ಕೋತೀರಾ. ಅಯ್ಯೋ ಏನ್ ಬಿಡು, ಎಷ್ಟು ಮಾಡಿದ್ರು ಅಷ್ಟೇ ಅನ್ನುವಂತ ಒಂದು ರೀತಿಗೆ ಬಂದ್ಬಿಡ್ತೀರಾ. ಆ ತರ ಎಲ್ಲ ಆಗೋದು ಬೇಡ. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಈಗ ಎಚ್ಚರಿಕೆಯಿಂದ ಇದ್ರೇನೆ ಅರ್ಧ ಸಮಸ್ಯೆ ಪರಿಹಾರ ಆದಂಗೆ. ಇನ್ನರ್ಧ ಸಮಸ್ಯೆ ಭಗವಂತ ಕೊಟ್ಟಿದ್ದು ನಾವು ಅನುಭವಿಸಲೇಬೇಕು, ಅನುಭವಿಸೋಣ. ಆದ್ರೆ ಜೋರಾಗಿ ಬೀಳೋ ಏಟನ್ನು ನಾವು ತಪ್ಪಿಸ್ಕೊಂಡು ಮೆಲ್ಲಗೆ ಬೀಳೋ ತರ ಮಾಡ್ಕೊಳ್ಳೋಣ, ಅದು ಬಹಳ ಮುಖ್ಯವಾಗುತ್ತೆ. ಸಾಧ್ಯವಾದಷ್ಟು ಮೇಷರಾಶಿಯವರು ಈ ತಿಂಗಳು ಪೂರ್ತಿ, ಮಾರ್ಚ್ ತಿಂಗಳು ಪೂರ್ತಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ವಿಷ್ಣು ಅಂದ್ರೆ ಬುಧ ಅಂದ್ರೆ ವಿಷ್ಣು ಅಂತೀವಿ. ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಫಲತೆ, ಒಳ್ಳೆ ಫಲನೇ ಸಿಗುತ್ತೆ. ಇನ್ನು ರಾಶಿಯಿಂದ 9 ಮತ್ತು 12ನೇ ಮನೆ ಅಧಿಪತಿ ಗುರು ನಿಮ್ಮ ರಾಶಿಲೇ ಇದ್ದಾರೆ. ಗುರುವಿಂದ ಏನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಗುರುವಿಂದ ಒಳ್ಳೆಯದೇ. ಶನಿ ಏಕಾದಶದಲ್ಲಿದ್ದಾರೆ, ಲಾಭಸ್ಥಾನದಲ್ಲಿ ಶನಿಯಿಂದ ಉದ್ಯೋಗದಲ್ಲಿ ಬೇರೆ ಏನು ಸಮಸ್ಯೆಗಳಿಲ್ಲ. ನಿಮ್ಮ ಅಭಿವೃದ್ಧಿ ನಿಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೇನಪ್ಪ ಅಂದ್ರೆ ಏಕಾದಶ ಸ್ಥಾನದಲ್ಲಿ ಶನಿ ಇದ್ದಾಗ ಏನು ಫಲ ಅನ್ನುವಂಥದ್ದು ಒಂದು ಸ್ವಲ್ಪ ತಿಳಿಸ್ಬಿಡ್ತೀನಿ ನಾನು. ಬಹ್ವಾಯು ಸ್ಥಿರ ಸಂಪದಾಯ ಸಹಿತ ಶೂರೋ ವಿರೋಗೋ ಧನಿ. ಏಕಾದಶ ಭಾವದಲ್ಲಿ ಶನಿ ಗೋಚಾರದಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದರೆ ದೀರ್ಘಾಯುಷ್ಯ, ದೇಹ ಜಾಸ್ತಿ ಬಲಿಷ್ಠವಾಗಿರುತ್ತೆ, ಸ್ಥಿರವಾದ ಸಂಪತ್ತುಗಳು ವೃದ್ಧಿಯಾಗುತ್ತೆ, ಉತ್ತಮ ಸಂಪಾದನೆ ಆಗುತ್ತೆ, ಪರಾಕ್ರಮವಾಗ್ತೀರಾ, ನೀರೋಗಿ ಅಂದರೆ ರೋಗದಿಂದ ಮುಕ್ತರಾಗ್ತೀರಾ, ಧನಿಕನಾಗುವಂತಹ ಸಾಧ್ಯತೆಗಳು. ಪ್ರಶ್ನಾ ಫಲದೀಪಿಕಾ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಅನುಗ್ರಹ ಅನ್ನುವಂಥದ್ದು ನಿಮಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ನಾವು. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳು ನಾನು ತಿಳಿಸ್ಬೇಕಲ್ಲ. ಸಾಧಾರಣವಾಗಿ ಜನ್ಮದಲ್ಲಿ ಅಂದ್ರೆ ನಿಮ್ಮ ರಾಶಿಯಲ್ಲಿ
ಭಾವದಲ್ಲೇ ಗುರು ಇರತಕ್ಕಂಥದ್ದು, ದ್ವಿತೀಯ ಭಾವಾಧಿಪತಿ ಏಕಾದಶಕ್ಕೆ ಬರುವಂಥದ್ದು, ಇವೆಲ್ಲ ಒಂದು ಒಳ್ಳೆ ಫಲ ಅಂತ ಹೇಳ್ಬೋದು. ಕುಟುಂಬ ವಿಷಯದಲ್ಲಿ, ವೃತ್ತಿ ಉದ್ಯೋಗ ವಿಷಯದಲ್ಲಿ ಅದ್ಭುತವಾದಂಥ ಯೋಗ ಫಲ ಇದೆ. ಇತರರನ್ನ ತುಂಬ ಗೌರವ ಕೊಡ್ತೀರಾ ಮತ್ತು ಅವರನ್ನು ಉಳಿಸ್ಕೋತೀರಾ. ಧನ ಆಯಾದಿಗಳನ್ನು ವೃದ್ಧಿ ಮಾಡ್ಕೋತೀರಾ. ಸರದಿಯಲ್ಲಿ ಮುಂದೆ ಹೋಗ್ತೀರಾ ಅಂದರೆ ನಿಮ್ಮ ಒಂದು ಹೆಸರು ಮುಂದೆ ಬರ್ತಾ ಇರುತ್ತೆ. ಧನ ಸಂಗ್ರಹಣೆ ಅನ್ನುವಂಥದ್ದು ಮಾಡ್ತೀರಾ. ಕಾರ್ಯಸಿದ್ಧಿ, ಸಂತೋಷ, ಅಧಿಕಾರ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಗೃಹೋಪಯೋಗ ವಸ್ತುಗಳನ್ನು ನೀವು ತಗೊಂಡು ಬಂದು ಮನೇಲಿ ಇಟ್ಕೋತೀರಾ. ದೂರ ಪ್ರಯಾಣ ನಿಮ್ಗೆ ಅನುಕೂಲ ಆಗುತ್ತೆ. ಸಂತಾನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಶುಭ ವಾರ್ತೆಗಳನ್ನು ಕೇಳ್ತೀರಾ. ವ್ಯವಸಾಯ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ತುಂಬ ಅದ್ಭುತವಾದಂಥ ಯೋಗ ಫಲ. ಆಕಸ್ಮಿಕ ಧನಲಾಭಗಳು ಪ್ರಾಪ್ತಿಯಾಗುತ್ತೆ. ಧನಧಾನ್ಯ ವಸ್ತ್ರಾದಿಗಳು ನಿಮಗೆ ವೃದ್ಧಿ ಆಗುತ್ತೆ. ಶರೀರದಲ್ಲಿ ನಿರಾಳವಾಗಿರ್ತಕ್ಕಂಥ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮನೆಯ ಸಂಪ್ರದಾಯಗಳ ಆಚರಣೆಯಲ್ಲಿ ನೀವು ಮುಂದಿರ್ತೀರಾ. ಗುರುಭಕ್ತಿ, ಯತ್ನ, ಕಾರ್ಯ ಸಿದ್ಧಿ ಆಗುವಂಥದ್ದು, ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ಆಚಾರ ವ್ಯವಹಾರಗಳಲ್ಲಿ ನೀವು ಮುಂದಿರ್ತೀರಾ. ವಾಹನ ಸೌಖ್ಯ, ಸಂತೋಷ ನಿಮಗೆ ಸದಾಕಾಲ ಇರುತ್ತೆ. ಉನ್ನತ ವಿವಾಹ ಅನ್ನುವಂಥದ್ದು, ವಿವಾಹದಲ್ಲಿ ಉತ್ತಮ ಸಂತೋಷ ಪ್ರಾಪ್ತಿಯಾಗುತ್ತೆ. ಶುಭ ಯೋಗಗಳು, ಉತ್ತಮ ಒಂದು ಹೊಸ ಕೆಲಸಕ್ಕೆ ನೀವು ನಾಂದಿ ಹಾಡ್ತೀರಾ. ಬಂಧು ಮಿತ್ರರ ಕೂಟ ಅಂದರೆ ಎಲ್ಲ ಸೇರಿ ಒಟ್ಟಿಗೆ ಭೋಜನ ಕೂಟ ಮಾಡುವಂಥದ್ದು, ಕಲ್ಯಾಣ ಅಂದರೆ ಮದುವೆ ಅಂತಲ್ಲ, ಶುಭ ಕಾರ್ಯಗಳಾಗುವಂಥದ್ದು ಮತ್ತು ಮಾಡುವ ಎಲ್ಲ ಕೆಲಸಕ್ಕೂ ಕೂಡ ನಿಮಗೆ ಬಲ ಇರುತ್ತೆ. ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರು ಮಾತ್ರ ಅದ್ಭುತವಾದ ಫಲ. ಬಂಧು ಮಿತ್ರರಿಂದ ಪ್ರೋತ್ಸಾಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಆದರೂ ಕೂಡ ಎಡವಟ್ಟಾಗೋದು ಬೇಡ. ಹಿರಿಯರನ್ನ ಕೇಳಿಕೊಂಡು ಆಮೇಲೆ ತಗೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕ್ರಮೇಣ ಕೆಲವೊಂದು ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀರಾ. ಅದರದ್ದೇನು ಸಮಸ್ಯೆ ಇಲ್ಲ. ಸ್ತ್ರೀ ಮೂಲಕ ಧನಲಾಭ ಪ್ರಾಪ್ತಿ, ಆದಾಯವು ನಿಮಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ಒಳ್ಳೆಯ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಸ್ವಲ್ಪ ಯೋಗ ಮಾಡುವಂಥದ್ದು ಒಳ್ಳೆಯದು. ಕ್ರಮಶಿಕ್ಷಣ ಅನ್ನುವಂಥದ್ದು ನಿಮ್ಮಲ್ಲಿ ಖಂಡಿತ ಇದ್ದೇ ಇರುತ್ತೆ. ಅದರಿಂದ ನೀವು ಮುಂದುವರ್ತೀರಾ. ಯಾವುದೇ ಜಾಡ್ಯಗಳು, ಜಗಳಗಳು ಯಾವುದೇ ಒಂದು ಬಾಯಿಗೆ ಸಿಕ್ಕದೆ ನೀವು ಇರಬೇಕು. ಶುಭ ಯೋಗಗಳು ನಿಮಗೆ ಉತ್ಪತ್ತಿ ಆಗುವಂಥದ್ದು. ಕುಲದೀಪಕ ಯೋಗ ಅನ್ನುವಂಥದ್ದು ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಧನವೃದ್ಧಿ, ನಿಮ್ಮ ಹೆಸರಲ್ಲಿ ಒಂದು ಖ್ಯಾತಿ ಇರುತ್ತೆ. ಒಂದು ಹೆಸರು ಮಾಡ್ತೀರಾ, 10 ಜನ ನಿಮ್ಮನ್ನು ಕೊಂಡಾಡಿ ಮಾತಾಡ್ತಾರೆ. ತಾಯಿ ಆಶೀರ್ವಾದ, ತಾಯಿ ಸೌಖ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ. ಕೆಲವೊಂದು ನಾನು ಹೇಳಿದ್ರೆ ಕಿವಿ, ಮೂಗು, ಗಂಟಲು ಆರೋಗ್ಯದಲ್ಲಿ ತೊಂದರೆ ಬರ್ಬೋದು. ಅಕಸ್ಮಾತ್ ಆಗಿ ಕಲಹಗಳು ಉಂಟಾದರೆ ನೀವು ಸ್ವಲ್ಪ ತಲೆ ಬಗ್ಗೆ ಕಾಂಪ್ರಮೈಸ್ ಹಾಕೊಂಡು ಹೋಗಿ, ಖಂಡಿತವಾಗ್ಲೂ ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ಮೇಷರಾಶಿಯವರಿಗೆ ಕುಲದೀಪಕ ಯೋಗ ಅನ್ನುವಂಥ ಒಂದು ಯೋಗ ಇದೆ. ಈ ಒಂದು ಯೋಗವನ್ನು ಉತ್ಪತ್ತಿ ಮಾಡಿದೆ, ಶುರು ಆಗಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಮಾರ್ಚ್ ತಿಂಗಳು ಅದ್ಭುತವಾಗಿರ್ತೀರಾ. ಬುಧ ಗ್ರಹ ಮಾತ್ರ ಚೆನ್ನಾಗಿಲ್ಲ. ನಿಮಗೆ ಚೆನ್ನಾಗಿಲ್ಲ ಅಂದ ಕೂಡಲೇ ನೀವು ಏನೋ ಸಮಸ್ಯೆ ಆಗುತ್ತೆ ಅಂತ ತಿಳಿಬೇಡಿ. ವ್ಯಾಪಾರಕ್ಕೆ ಅಧಿಪತಿ ಬುಧ, ಎಚ್ಚರವಿರಲಿ. ವಿದ್ಯೆಗೆ ಅಧಿಪತಿ ಬುಧ, ಎಚ್ಚರ ಇರಲಿ. ವಿದ್ಯಾರ್ಥಿಗಳು, ಬುದ್ಧಿಗೆ ಅಧಿಪತಿ ಬುಧ, ಯಾರು ಮೋಸ ಮಾಡ್ತಾರೆ ಹುಷಾರಾಗಿರಿ. ಬುಧನಿಗೆ ಸಂಬಂಧಪಟ್ಟಂತ ಯಾವುದೇ ನೆಗೆಟಿವ್ ನಿಮ್ಗೆ ಆಗದೆ ಎಲ್ಲ ಪಾಸಿಟಿವ್ ಆಗಬೇಕು ಅಂತ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ಸ್ ತಗೊಳ್ಳಿ. ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೆ ಏನಾದರೂ ಒಂದು ಶುಭ ನಡೆಯುತ್ತೆ. ಆ ಶುಭದಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾವುದೇ ಥರ ಇಲ್ಲ. ಪ್ರತಿನಿತ್ಯ ಆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬುಧನಿಗೆ ಅಧಿಪತಿ ಮಹಾವಿಷ್ಣು, ಅದರಿಂದ ಆ ವಿಷ್ಣುವಿನ ದರ್ಶನದಿಂದ ನಿಮಗೆ ಖಂಡಿತವಾಗಲೂ ಶುಭ ಫಲ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ ನೀವು ಸಂತೋಷವಾಗಿ ಜೀವನವನ್ನು ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಚ್ ಮಾಸದ ಮೇಷರಾಶಿಯ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.